ನಮಸ್ಕಾರ. ಇವತ್ತು ಪುರಂದರದಾಸರ ಒಂದು ಕೀರ್ತನೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ತುಂಬಾ ನೆಚ್ಚಿನ ಕೀರ್ತನೆ. ಯಾಕೆ ಅಂದ್ರೆ, ಅದು ಮೇಲ್ನೋಟಕ್ಕೆ ಒಂದು ಸಹಜವಾಗಿ ಒಂದು ದಿನನಿತ್ಯದ ಒಂದು ಚಟುವಟಿಕೆಯಾಗಿ ಕಾಣುತ್ತೆ. ಆದ್ರೆ ಒಳಗೆ ನಾವು ಇಣುಕಿ ನೋಡಿದಾಗ ಯೋಗದ ಹಲವಾರು ಅರ್ಥಗಳನ್ನ ಅದು ನಮ್ಗೆ ಅನಾವರಣ ಮಾಡಿಕೊಡುತ್ತೆ. ಅದ್ಯಾವುದು ಅಂದ್ರೆ ಈ ತಾರಕ ಬಿಂದಿಗೆ. ನಾವೆಲ್ಲರೂ ಕೇಳಿರ್ತೀವಿ ಆ ಕೀರ್ತನೆಯನ್ನ. ಹಾಗೆ ಮೊದಲ ಕೀರ್ತನೆ ಓದಕ್ ಹೋಗಲ್ಲ. ನೇರವಾಗಿ ಸಾಲುಗಳನ್ನೇ ನಾವು ನೋಡ್ತಾ ನೋಡ್ತಾ ಅದರ ಯೋಗಾರ್ಥವನ್ನ ನೋಡಕ್ ಶುರು ಮಾಡೋಣ. ಈ ಕೀರ್ತನೆಯನ್ನ ಪ್ರವೇಶ ಮಾಡೋಕ್ ಮುಂಚೆ ಒಂದು ನಾನು ಅ ಅ ಹೇಳೋದೇನಂದ್ರೆ, ಯಾರು ಯೋಗ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ ನಡೆಯೋಕ್ಕೆ ಆಸಕ್ತಿ ಇರ್ತಾರೆ, ಯಾರಿಗೆ ಓಂಕಾರದ ಉಪಾಸನೆಯಲ್ಲಿ ಆಸಕ್ತಿ ಇದ್ದವರು ನನ್ನನ್ನ ಸಂಪರ್ಕಿಸಬಹುದು. ನಾನು ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡ್ತಿರುವಾಗಲ್ಲಿ ಓಂಕಾರದ ಕುರಿತು ನಾನು ಅದರಲ್ಲಿ ಓಂಕಾರದ ಬಗ್ಗೆ ಮಾತಾಡ್ತಿದ್ರಿಂದ ಓಂಕಾರದ ಉಪಾಸನೆಯ ಕುರಿತು ವಿಷಯಗಳಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ. ಅದನ್ನ ಓಂಕಾರವನ್ನ ಅದರ ಮಹತ್ವ ಮತ್ತೊಂದೆಲ್ಲ ನಾವು ಕೇಳುವುದು ಒಂದಾದರೆ, ಓಂಕಾರ ಮಹತ್ವವನ್ನು ನಾವೇ ಅನುಭವಿಸುವುದು ಬೇರೆ. ಓಂಕಾರವನ್ನ ಹೊರಗಿನಿಂದ ನಾವು ಓಮನ್ನ ಉಚ್ಚಾರಣೆ ಮಾಡೋಕ್ಕೂ ನಮ್ಮೊಳಗೆ ನಾವು ಓಂಕಾರವನ್ನ ಕೇಳುವುದಕ್ಕೂ ವ್ಯತ್ಯಾಸವಿದೆ. ಅದು ಯೋಗದಿಂದ ಮತ್ತೆ ಧ್ಯಾನದಿಂದ ಅದು ಸಾಧ್ಯವಾಗತ್ತೆ. ಹಾಗೆ ಓಂಕಾರ ಉಪಾಸನೆಯಲ್ಲಿ ಆಸಕ್ತಿ ಇರೋರು, ಯೋಗದಲ್ಲಿ ಧ್ಯಾನದಲ್ಲಿ ಆಸಕ್ತಿ ಇರೋರು ನನ್ನನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಈಗ ಈ ಕೀರ್ತನೆಗೆ ಹೋಗೋಣ. ಈ ಸಾಲ್ ತುಂಬಾ ಚೆನ್ನಾಗಿದೆ. ಮೊದಲು ತಾರಕ ಬಿಂದಿಗೆ ನೀರಿಗೆ ಹೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ಇಲ್ಲಿ ದಾಸರು ಬಿಂದಿಗೆ ಕೇಳ್ತಾರೆ, ತಗೊಂಡ್ ಬಾ ಬಿಂದಿಗೆನ, ನಾನು ನೀರ್ ಸೇದಕ್ ಹೋಗ್ತೀನಿ. ಎಲ್ಲಿ ಹೋಗ್ತೀನಿ? ನಾನಿಲ್ಲಿ ರಾಮನೆಂಬ ರಸವುಳ್ಳ ನೀರನ್ನ ತಗೊಂಡ್ ಬರ್ತೀನಿ. ಅದನ್ನ ಎಲ್ಲಿಂದ ತರ್ತೀನಿ? ಬಿಂದು ಮಾಧವನ ಘಟ್ಟಕ್ಕೆ ಹೋಗಿ ನಾನು ನೀರನ್ನ ತರ್ತೀನಿ, ತಂದು ಪುರಂದರ ವಿಠಲನ್ನ ಅಭಿಷೇಕ ಮಾಡಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಬಿಂದಿಗೆ ತಗೊಂಡ್ ಬಾ, ಅದನ್ನ ತಗೊಂಡೋಗಿ ನಾನು ನೀರನ್ನ ಸೇದಿ, ರಾಮನ ನಾಮವೆನ್ನುವ ಗುಣ ಇರುವಂತದ್ದು, ರಸವುಳ್ಳಂತದ್ದು, ಗೋವಿಂದನ ಗುಣ ಇರುವಂತಹ ನಾನು ನೀರನ್ನ ತಗೊಂಡ್ ಬಂದು ಎಲ್ಲಿಂದ ಈ ಬಿಂದು ಮಾಧವನ ಘಟ್ಟದಿಂದ ನೀರನ್ನ ತಂದು ಅಭಿಷೇಕ ಮಾಡ್ತೀನಿ ಅನ್ನೋದಷ್ಟೇ ಮೇಲ್ನೋಟಕ್ಕೆ ಕಾಣುತ್ತೆ. ಆದ್ರೆ ನಾವು ಅಲ್ಲಿ ಬಿಂದಿಗೆ ಯಾವುದು, ನೀರ್ ಯಾವುದು ಅಂತ ನಮ್ಗೆ ಗೊತ್ತಾದಾಗ ಯೋಗಾರ್ಥ ನಮಗೆ ಬೇರೆನೆ ಕಾಣುತ್ತೆ. ಸರಿ, ಆ ಬಿಂದಿಗೆ ಮತ್ತೆ ನೀರು ಅಂತದ್ದು ಒಳಾರ್ಥ ಯಾಕೆ ನೋಡ್ತೀವಿ, ಇದಕ್ಕೆ ಹಿಂಟ್ ಏನಿದೆ ಅಂತ ನೋಡಿದ್ರೆ ಕೀರ್ತನೆಯಲ್ಲೇ ಸಿಗತ್ತೆ. ಅದೇನಂದ್ರೆ, ರಾಮನಾಮವೆಂಬ ರಸವುಳ್ಳ ನೀರು ಅಂತಾರೆ. ಇದು ಮಾಮೂಲಿ ನೀರಲ್ಲ, ಎಲ್ಲೋ ನದಿ ಹರಿತಿರತ್ತಲ್ಲ ಆ ನೀರಲ್ಲ, ಕೆರೆ ಅಲ್ಲ, ಬಾವಿ ಅಲ್ಲ, ರಾಮನಾಮವೆಂಬ ರಸವುಳ್ಳ ನೀರು. ಹಾಗಾಗಿ ಇದು ಯೋಗಾರ್ಥವಾಗುತ್ತೆ. ಒಳಗೆ ಬೇರೆಯೇನೇ ಸೂಚನೆ ನೀಡ್ತದರೆ ಇಲ್ಲಿ ದಾಸರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಗೋವಿಂದನೆಂಬ ಗುಣವುಳ್ಳ ನೀರು ಅಂತ ಹೇಳೋದ್ರಿಂದ ಇದು ಬೇರೆಯೇ ವಿಶೇಷತೆ ಇರುವಂತಹ ನೀರಾದ್ರಿಂದ ಅಲ್ಲಿ ಬಿಂದಿಗೆ ಅಂದಾಗ ಬಿಂದಿಗೆ ಆಗೋದಿಲ್ಲ, ನೀರು ಅಂದಾಗ ನೀರಾಗೋದಿಲ್ಲ. ಹಾಗೆ ಇಲ್ಲಿ ತಾರಕ ಬಿಂದಿಗೆ ಅಂದ ತಕ್ಷಣ ಅದನ್ನ ನಾವು ಎರಡು ರೀತಿ ನೋಡಬಹುದು. ಒಂದು ತಾರಕ ಬಿಂದಿಗೆ, ಇಲ್ಲಿ ಇದನ್ನ ನಾವು ತಾರಕ ಅಂತ ಏನ್ ಹೇಳ್ತೀವಿ, ಇಲ್ಲಿ ನಾವು ಸಾಧನೆ ಮಾಡುವಾಗ ಉಪಾಸನೆಯಲ್ಲಿ ತೊಡಕಾಗುವುದನ್ನ ತಾರಕ ಅಸುರ ಅಂತ. ಸೊ ಇಲ್ಲಿ ಇದು ಯೋಗ ಸಾಧನೆಯಲ್ಲಿ ಭ್ರೂ ಮಧ್ಯೆ ನಡೆಯುವಂತದ್ದು ಇದು ತಾರಕ. ಇದನ್ನ ನಾವು ಇಲ್ಲಿ ಧ್ಯಾನ ಮಾಡುವಾಗ ಆಗುವ ಅಡಚಣೆಗಳೇ ತಾರಕಾಸುರ. ಅವನ ವಧೆಗೆ ಶಿವ ಏನ್ ಮಾಡ್ತಾನೆ, ತನ್ನ ಒಳಗಿಂದಲೇ ಸುಬ್ರಹ್ಮಣ್ಯನನ್ನ, ಷಣ್ಮುಖನನ್ನ ಆರನ್ನ ಮೇಲಕ್ಕೆ ಏರಿಸ್ತಾ ಹೋಗ್ತಾನೆ. 6 ಚಕ್ರಗಳಿಂದ ಏರಿದವನು ಷಣ್ಮುಖನಾಗ್ತಾನೆ, ಆರು ಮುಖದವನಾಗ್ತಾನೆ. ಅವನು ಈ ತಾರಕಾಸುರನನ್ನ ವಧೆ ಮಾಡ್ತಾನೆ. ಸೊ ಇದು ಯೋಗವೇ ಆಗಿರುತ್ತೆ. ಆ ರೀತಿ ನೋಡಿದಾಗ ಇದು ತಾರಕ ಬಿಂದಿಗೆ ಇಲ್ಲಿಗೆ ಅಂತ ಹಿಡಿದು ಒಂದು ಅರ್ಥವನ್ನು ತಗೋಬಹುದು. ತಾರಕ ಬಿಂದಿಗೆ ಅಕ್ಕನಿಗೆ ಹೇಳ್ತಾರೆ, ತಾರಕ ಅಕ್ಕ ತಗೊಂಡ್ ಬಾ ಇದನ್ನ ಅಂತ ಹೇಳ್ತಿದ್ದಾರೆ ಅಂತ ನಾವು ಅದನ್ನ ಸ್ವೀಕರಿಸಬಹುದು. ಎರಡು ರೀತಿಯಲ್ಲೂ ನೋಡ್ಬೋದು. ಸೊ ತಾರಕ ಬಿಂದಿಗೆ ನೀರಿಗೆ ಹೋಗುವೆ, ಯಾವ್ದು ಈ ಬಿಂದಿಗೆ? ಎಷ್ಟು ಸೊಗಸಾಗಿದೆ ನೋಡಿ. ನಾವು ಬಿಂದಿಗೆ ಅಂದ ತಕ್ಷಣ ನಾವು ಅದನ್ನ ಸಂಸ್ಕೃತದಲ್ಲಿ ನೋಡಬೇಕು. ಬಿಂದಿಗೆನ ಸಂಸ್ಕೃತದಲ್ಲಿ ಎರಡು ರೀತಿಯಲ್ಲಿ ಬಳಸ್ತಾರೆ. ಒಂದು ಘಟ ಅಂತ ಬಳಸ್ತಾರೆ, ಮತ್ತೊಂದು ಕುಂಭ ಅಂತ ಬಳಸ್ತಾರೆ. ಇಲ್ಲಿ ಘಟ ಅಂತ ಬಂದಾಗ ನಮಗೆ ನ್ಯಾಯ ಅಂತ ಒಂದು ಏನು ಸ್ಕೂಲ್ ಆಫ್ ಥಾಟ್ ಇದೆ. ಅಲ್ಲಿ ನ್ಯಾಯದಲ್ಲಿ ಘಟದ ಬಗ್ಗೆ ಹಲವಾರು ನ್ಯಾಯಗಳನ್ನ ಹೇಳ್ತಾ ಹೋಗ್ತಾರೆ. ಎರಡು ಉದಾಹರಣೆ ಈಗ ನೋಡೋಣ. ಮೃತ್ತಿಕ ಘಟ ನ್ಯಾಯ, ಘಟಾಕಾಶ ನ್ಯಾಯ. ಘಟ ನ್ಯಾಯಗಳನ್ನ ಹೇಳ್ತಾ ಹೋಗ್ತಾರೆ. ಹೇಗೆ ಬೀಜ ವೃಕ್ಷ ನ್ಯಾಯ ಅಂತ ಇದೆ, ಅದೇ ರೀತಿ ಇದು ಮೃತ್ತಿಕ ಘಟ ನ್ಯಾಯ, ಘಟಾಕಾಶ ನ್ಯಾಯ. ಇದೆರಡು ನಾನು ಬರೀ ಘಟಕ್ಕೆ ಸಂಬಂಧಪಟ್ಟಂತ ಎರಡು ನ್ಯಾಯವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬಿಂದಿಗೆ ಇದೆ, ಒಂದು ಘಟವಿದೆ ಅಂದ್ರೆ ಅದಕ್ಕೊಬ್ಬ ಮಾಡೋನು ಬೇಕು, ಅದಕ್ಕೊಂದೊಂದು ಮೆಟೀರಿಯಲ್ಸ್ ಬೇಕು, ಮಾಡಬೇಕು ಅನ್ನೋ ಇಚ್ಛೆ ಬೇಕು, ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಬೇಕು, ಮತ್ತೆ ಶಕ್ತಿ ಬೇಕು. ಇಷ್ಟೆಲ್ಲವೂ ಇರೋದ್ರಿಂದ ಘಟ ಆಗಿದೆ. ಅದಿಲ್ಲದೆ ನಿಮ್ಗೆ ಕಾರ್ಯ ಕಾರಣಗಳೇನೂ ಇಲ್ಲದೆ ಅದು ಹಾಗೆ ಔಟ್ ಆಫ್ ನಥಿಂಗ್ ಅದೆಲ್ಲೂ ಉದ್ಭವ ಸಾಧ್ಯವಿಲ್ಲ. ಅದೆಲ್ಲದಕ್ಕೂ ಬೇಕಾಗಿರುತ್ತೆ. ಒಂದು ಅರ್ಥವನ್ನ
ನಮಗೆ ಈ ಘಟ ಏನಿದೆ, ಈ ಸೃಷ್ಟಿ ನಮ್ಗೇನ್ ಕಾಣ್ತಾ ಇದೆ, ಅದು ಸುಮ್ನೆ ಹಾಗೆ ಬಂದದ್ದಲ್ಲ. ಅದನ್ನ ಮಾಡುವನೊಬ್ಬ ಇದ್ದಾನೆ. ಇವೆಲ್ಲವನ್ನೂ ಹೇಳೋದಿಕ್ಕೆ ಇಲ್ಲಿ ಮೃತ್ತಿಕ ಘಟನ್ಯಾಯಕ್ಕೆ ಹಲವಾರು ವಿಷಯಗಳಲ್ಲಿ ಅದನ್ನ ಬಳಸೋದಿಕ್ಕೆ ಈ ಒಂದು ಮಣ್ಣಿಂದ ಮಡಕೆಯಾಗಿದ್ದನ್ನ ನ್ಯಾಯವಾಗಿಟ್ಕೊಂಡು ಇಡೀ ಸೃಷ್ಟಿಯನ್ನ, ಸೃಷ್ಟಿಕರ್ತನನ್ನ, ಹಲವಾರು ವಿಷಯಗಳನ್ನ ಈ ಮೃತ್ತಿಕ ಘಟನ್ಯಾಯ ವಿವರಿಸ್ತಾ ಹೋಗುತ್ತೆ. ಹಾಗೆ ಘಟಾಕಾಶ ನ್ಯಾಯ ಅಂದ್ರೆ ಹೊರಗೆ ಆಕಾಶ ಇದೆ, ಘಟ ಇದೆ, ಬಿಂದಿಗೆ ಇದೆ, ಅದ್ರ ಒಳಗೂ ಆಕಾಶವಿದೆ. ಹೊರಗಿನ ಆಕಾಶ, ಒಳಗಿನ ಆಕಾಶ ಯಾಕೆ ಬೇರೆಯಾಗಿದೆ ಅಂದ್ರೆ ಈ ಘಟದಿಂದ ಬೇರೆಯಾಗಿದೆ. ಯಾವಾಗ ಈ ಘಟ ಬಿದ್ದು ಹೋಗುತ್ತೆ, ಆ ಒಳಗಿನ ಆಕಾಶ ಹೊರಗಿನ ಆಕಾಶ ಜೊತೆ ಒಂದಾಗ್ಬಿಡುತ್ತೆ. ಅಂದ್ರೆ ಆತ್ಮನು ಪರಮಾತ್ಮನಲ್ಲಿ ಲೀನವಾಗ್ತಾನೆ. ಯಾವಾಗ ನನಗೆ ಈ ದೇಹ ಅಥವಾ ಅಜ್ಞಾನ, ಅಹಂಕಾರ, ಮಾಯೆ ಇಂಥವೆಲ್ಲ ಹೊರಗಿನ ಆಕಾಶದಿಂದ ಒಳಗಿನ ಆಕಾಶವನ್ನ ಬೇರ್ಪಡಿಸಿದೆ. ನನಗೆ ಅಜ್ಞಾನ ಹೋದಾಗ, ನನಗೆ ಮಾಯೆ ಕಳಿಸಿಕೊಂಡಾಗ, ಅಹಂಕಾರ ಕಳಿಸಿಕೊಂಡಾಗ ಈ ಒಳಗಿನ ಆಕಾಶ ಹೊರಗಿನ ಆಕಾಶದಲ್ಲಿ ಲೀನವಾಗ್ಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳೋದಿಕ್ಕೆ ಮತ್ತಿಲ್ಲಿ ಘಟವನ್ನ ಬಳಸ್ಕೊಂಡು ಅವರು ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದನ್ನ ಹೇಳೋದಿಕ್ಕೆ ಈ ಘಟವನ್ನ ಬಳಸ್ತಾರೆ. ಇದು ಘಟದ ರೀತಿ ನೋಡೋದಾದ್ರೆ. ಇನ್ನೊಂದು ಕುಂಭದ ರೀತಿ ನೋಡಿದಾಗ, ಇದೇನಿದು ಕುಂಭ ಅಂತ ಬಂದಾಗ ನಮ್ಮಲ್ಲಿ ಉಸಿರಾಟ, ಈ ಉಸಿರು ತಗೊಳ್ಳೋದು ಮತ್ತೆ ಬಿಡೋದು ಮಧ್ಯೆ ಏನು ಹಿಡಿದಿಟ್ಟುಕೊಳ್ಳುವುದಿದೆ, ಅದನ್ನ ಕುಂಭಕ ಅಂತ ಕರೀತಾರೆ. ಹಾಗಾಗಿ ಈ ಬಿಂದಿಗೆ ಅಂದ ತಕ್ಷಣ ಬಂದಾಗ ಅದು ಕುಂಭ, ಆ ಕುಂಭದಲ್ಲಿ ತುಂಬಿಟ್ಟಾಗ ಅದು ಕುಂಭಕ ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಇಲ್ಲಿ ತಾರಕ ಬಿಂದಿಗೆ ನೀರಿಗೆ ಹೋಗಿ ಬಂದಾಗ ಕುಂಭವನ್ನ ಕೇಳ್ತಿದ್ರೆ, ಆ ಕುಂಭದಲ್ಲಿ ನೀರು ತುಂಬಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಏನಿದು, ಈ ಕುಂಭ ಅಂದ್ರೇನು, ಕುಂಭಕ ಅಂದ್ರೇನು, ಆ ನೀರು ಯಾವುದು ಅಂತ ನೋಡಿದಾಗ ಯೋಗ ರೀತಿಯಲ್ಲೇ ನೋಡೋಣಂತೆ. ಶರೀರದ ನಾಡಿಗಳಲ್ಲಿ ಪ್ರಾಣವನ್ನು ಹರಿಸಿ ಪ್ರಾಣಶಕ್ತಿಯನ್ನು ಸ್ಥಿರಗೊಳಿಸುವ ಕ್ರಿಯೆಯೇ ಪ್ರಾಣಾಯಾಮ. ರೇಚಕ, ಪೂರಕ, ಕುಂಭಕ ಮತ್ತು ಪ್ರಾಣ ಅಪಾನ ವಾಯುಗಳನ್ನು ಒಗ್ಗೂಡಿಸುವುದು ಈ 4 ಪ್ರಾಣಾಯಾಮದ ಲಕ್ಷಣಗಳು. ಇದನ್ನ ವಿಲೋಮ, ಪ್ರತಿಲೋಮ ಅಂತ ಕೂಡ ಕರೀತಾ ಹೋಗ್ತಾರೆ. ಹಲವಾರು ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಗಳಿದೆ. ಹಾಗೆ ಇಲ್ಲಿ ನಾವು ಉಸಿರು ತಗೊಂಡು ಉಸಿರು ಬಿಡೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಉಸಿರನ್ನ ಹೇಗೆ ಉಸಿರಾಡ್ತಿದ್ದೇವೋ ಅದೇ ಲಯದಲ್ಲಿ ಅದನ್ನ ಗಮನಿಸೋದು ಒಂದು ಪದ್ಧತಿ. ಆದ್ರೆ ನಾನೇ ನಿಯಂತ್ರಿಸಿ ಅಂತೆಲ್ಲ ಮಾಡ್ತಾರೆ, ನೋಡ್ತಿರ್ತೀವಿ ನಾವು ಇದು ಮಾಡೋರು. ಸೊ ಆ ರೀತಿ ಪರ್ಟಿಕ್ಯುಲರ್ ಆಗಿ ರಿದಮಿಕ್ ಆಗಿ ಅದನ್ನ ಉಸಿರಾಡುವುದು ಒಂದು ಪ್ರಕ್ರಿಯೆ ಇದೆ, ಪ್ರಾಣಾಯಾಮವೂ ಇದೆ. ಸೊ ಈಗ ಹಲವಾರು ರೀತಿಯಲ್ಲಿ ಪ್ರಾಣವನ್ನ ನಿಯಂತ್ರಿಸುವುದು, ನಿಗ್ರಹಿಸುವುದು, ಗಮನಿಸುವುದು 3 ಕೂಡ ಪ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ ಯೋಗದಲ್ಲಿ ಇವೆಲ್ಲವೂ ಇದೆ. ಹಾಗೆ ಇದನ್ನ ಗೋರಕ್ಷನಾಥ ಅಷ್ಟು ಚೆನ್ನಾಗಿ ನಮ್ಗೆ ವಿವರಿಸಿ ಹೇಳ್ತಾನೆ. ಸೊ ಇಲ್ಲಿ ಕುಂಭಕ ತುಂಬಾ ಮುಖ್ಯವಾದದ್ದು. ಸರಿ, ಅಧ್ಯಾತ್ಮಕ್ಕೂ ಈ ಉಸಿರಾಟಕ್ಕೂ ಏನು ಸಂಬಂಧ? ನಾವು ಭಗವಂತನ ಕಂಡ್ಕೋಬೇಕು, ಆತ್ಮ ಸಾಕ್ಷಾತ್ಕಾರವಾಗಬೇಕು. ಈ ನನ್ನಲ್ಲಿ ಸಾವಿರಾರು ಥಾಟ್ಸ್ಗಳು ಓಡ್ತಾನೆ ಇರುತ್ತೆ, ಅದನ್ನ ನಿಯಂತ್ರಿಸ್ಬೇಕು, ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು. ನಮ್ಮ ಮನಸ್ಸಿನ ಚಿತ್ತ ವೃತ್ತಿ ಏನಿದೆ, ಯಾವಾಗಲೂ ಥಾಟ್ಸ್ ಓಡ್ತಿರುತ್ತೆ, ಎಲ್ಲೆಲ್ಲೋ ಹರಿದಾಡ್ತಿರುತ್ತೆ, ಅದನ್ನ ಭಗವಂತನಲ್ಲೇ ನೆಲೆ ನಿಲ್ಲಿಸ್ಬೇಕು. ಇದಕ್ಕೆಲ್ಲ ಪ್ರಾಣಕ್ಕೂ ಏನ್ ಸಂಬಂಧ ಅಂತ ನಾವು ಪ್ರಶ್ನೆ ಮಾಡ್ಕೋಬಹುದು. ಅದಕ್ಕೆ ತುಂಬಾ ಚೆನ್ನಾಗಿ ಉತ್ತರ ಇಲ್ಲಿ ನಮ್ಗೆ ಗೋರಖನಾಥನೇ ಕೊಡ್ತಾನೆ. ವಾಯುವು ಚಲಿಸುವವರೆಗೆ ಚಿತ್ತವು ಚಲಿಸುತ್ತಿರುವುದು, ಅದು ನಿಶ್ಚಲವಾದರೆ ಚಿತ್ತವು ನಿಶ್ಚಲವಾಗುವುದು. ಆಗ ಯೋಗಿಯು ಚಿತ್ತ ಸ್ಥಿರತೆಯನ್ನು ಹೊಂದುತ್ತಾನೆ. ಆದ್ದರಿಂದ ವಾಯುವನ್ನು ನಿರೋಧಿಸಬೇಕು. ನನ್ನ ಚಿತ್ತ ವೃತ್ತಿ ನಿರೋಧ ಅಂತ ಏನು ಪತಂಜಲಿ ಹೇಳ್ತಾನೆ, ನನ್ನ ಮನಸ್ಸು ಎಲ್ಲ ಕಡೆಗೂ ಹರಿದಾಡ್ತಿರುತ್ತೆ, ಭಗವಂತನ ಕಡೆಗೆ ಹೊರತು ಮಿಕ್ಕ ಎಲ್ಲ ಕಡೆಗೂ ಹರಿದಾಡ್ತಿರುತ್ತೆ. ಅದನ್ನ ನಿಯಂತ್ರಿಸಿ ಭಗವಂತನ ಕಡೆಗೆ ಮುಖ ಮಾಡುವುದು ಅಥವಾ ಅಂತರ್ಮುಖಿಯಾಗುವುದು, ನನ್ನೊಳಗೆ ನಾನು ನೋಡಿಕೊಳ್ಳೋದಕ್ಕೆ ಆಗ್ಬೇಕು, ಸಾಧ್ಯ ಆಗ್ಬೇಕು ಅಂದ್ರೆ ಉಸಿರಾಟ ಓಡಾಡ್ಕೊಂಡು ಅದ್ರ ಪಾಡಿಗಿದ್ದಾಗ ಸಾಧ್ಯವಿಲ್ಲ. ಅದೆಷ್ಟು ಚೆನ್ನಾಗಿ ಅದು ಉಸಿರಾಡ್ಕೊಂಡಿರುತ್ತೋ ಹಾಗೆ ಮನಸ್ಸು ಕೂಡ ಅದೇ ರೀತಿ ಚಂಚಲ ಓಡಾಡ್ಕೊಂಡಿರುತ್ತೆ. ಯಾವಾಗ ಉಸಿರನ್ನ, ವಾಯುವನ್ನ ನಾನು ನಿಯಂತ್ರಿಸ್ತೀನಿ, ತಾನಾಗಿ ನನ್ನ ಚಿತ್ತಗಳು ಕೂಡ ನಿಯಂತ್ರಣಕ್ಕೆ ಬರುತ್ತೆ. ನನ್ನ ಚಿತ್ತ ವೃತ್ತಿ ನಿರೋಧವಾಗುತ್ತೆ. ಯಾವಾಗ ಹೊರಗಿನ ವಿಷಯಗಳಿಗೆ ಅದು ಚಿತ್ತ ಹರಿಯೋದಿಲ್ವೋ, ಒಳಗಡೆಯೇ ಹರಿಯಕ್ಕೆ ಶುರು ಮಾಡುತ್ತಾ ಆಗ ನಾನು ಅಂತರ್ಮುಖಿಯಾಗ್ತೀನಿ. ಅಂತರ್ಮುಖಿಯಾಗಿ ನನ್ನಲ್ಲೇ ಸತ್ಯವನ್ನ, ಆತ್ಮವನ್ನ, ಪರಮಾತ್ಮವನ್ನ, ಅದನ್ನ ಏನ್ ಬೇಕಾದ್ರೂ ಕರೀರಿ, ನನ್ನೊಳಗೆ ನಾನು ಸ್ಥಿರನಾಗಬೇಕು ಅಂದ್ರೆ ನನ್ನ ವಾಯು ಸ್ಥಿರವಾಗಬೇಕು. ನನ್ನ ಉಸಿರಾಟ ಸ್ಥಿರವಾದಾಗ ಚಿತ್ತ ಸ್ಥಿರವಾಗತ್ತೆ. ಚಿತ್ತ ಸ್ಥಿರವಾದಾಗ ನನ್ನಲ್ಲಿ ಸತ್ಯವ ಸ್ಥಿರವಾಗತ್ತೆ, ಆತ್ಮ ಸ್ಥಿರವಾಗತ್ತೆ, ಪರಮಾತ್ಮನ ನೆಲೆ ಆಗತ್ತೆ. ಇವೆಲ್ಲವೂ ತಾನಾಗಿ ಆಗುವಂಥದ್ದು. ಇದೆಲ್ಲವೂ ಆಗಬೇಕು ಅಂದ್ರೆ ನನ್ನ ಒಳಗಿನ ಇನ್ನರ್ ಜರ್ನಿ ಅಂತ ಏನ್ ಹೇಳ್ತೀವಿ, ನನ್ನೊಳಗೆ ನಾನು ಹೋಗ್ಬೇಕು ಅಂದ್ರೆ ಅದು ವಾಯುವಿಂದ ಅದು ಶುರುವಾಗುವುದೇ ವಾಯುವಿನಿಂದ. ವಾಯುವಿನ ನಿಯಂತ್ರಿಸುವುದರಿಂದ ಅಥವಾ ಗಮನಿಸುವುದರಿಂದ ಅಥವಾ ನಿಗ್ರಹಿಸುವುದರಿಂದ ಅದು ಸಾಧ್ಯವಾಗ್ತಾ ಹೋಗುತ್ತೆ. ವಾಯುವು ಸುಷುಮ್ನಾ ನಾಡಿಯಲ್ಲಿ ಸಂಚರಿಸುತ್ತಿರಲು ಮನಸ್ಸು ಸ್ಥಿರತೆಯನ್ನು ಹೊಂದುತ್ತದೆ. ಮನಸ್ಸಿನ ಆ ಸ್ಥಿರತೆಯೇ ಮನೋನ್ಮಯಿ ಎನಿಸುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವಾಯು ಸುಷುಮ್ನದಲ್ಲಿ ಸಂಚರಿಸಬೇಕು. ಹೇಗ್ ಸಂಚರಿಸಕ್ ಸಾಧ್ಯ ಅಂದ್ರೆ ಕುಂಭಕದಲ್ಲಿ ನಾನು ಉಸಿರು ತಗೊಂಡು ಹಾಗೆ ನಿಲ್ಲೋದು ಅಂತರ್ಕುಂಭಕವಾದರೆ, ಉಸಿರಿನ ಅಷ್ಟನ್ನು ಬಿಟ್ಟು ನಾನು ಉಸಿರನ್ನು ತಡೆದು ಹಿಡೋದು ಬಹಿರ್ಕುಂಭಕವಾಗತ್ತೆ. ಹೀಗೆ ಹಲವಾರು ರೀತಿಯಲ್ಲಿ
ಅದಿರುತ್ತೆ. ಆಗ ನಾವು ಸುಷುಮ್ನದಲ್ಲಿ ವಾಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ. ಯಾವಾಗ ಆ ರೀತಿ ಆಗುತ್ತೆ? ಮನಸ್ಸು ನಿಲ್ಲತ್ತೆ. ಇದನ್ನ ಮನೋನ್ಮಯಿ ಅಂತ ಹೇಳಬೇಕಾದ್ರೆ ಹೀಗೆ ಕುಂಭಕಗಳನ್ನ ಹಲವಾರು ರೀತಿ ಇದೆ. ಅದರಲ್ಲಿ 8 ಮುಖ್ಯವಾದ ಕುಂಭಕಗಳನ್ನ ನಾವೀಗ ನೋಡೋಣ. ಉನ್ಮನಿ ಸಿದ್ಧಿಗಾಗಿ ಆಚರಿಸುವ 8 ಕುಂಭಕಗಳು: ಸೂರ್ಯಭೇದನ, ಉಜ್ಜಾಯಿ, ಸೀತ್ಕಾರಿ, ಶೀತಲಿ, ಭಸ್ತ್ರಿಕಾ, ಭ್ರಾಮರಿ, ಮೂರ್ಛಾ ಹಾಗೂ ಪ್ಲಾವಿನಿ. ನಮಗೆ ಗೋರಖನಾಥ ಎಷ್ಟು ರೀತಿಯ ಕುಂಭಕಗಳಿದೆ, ಯಾವ ಯಾವ ಕುಂಭಕಗಳಿಂದ ಯಾವ ರೀತಿ ನಮಗೆ ಉನ್ಮಾದ ಸಿಗುತ್ತೆ, ಯಾವ ರೀತಿ ನಾವು ಅದನ್ನ ಅನುಭವಿಸ್ತೀವಿ, ಅಮೃತವನ್ನ ಸೇವಿಸ್ತೀವಿ ಅನ್ನೋದಕ್ಕೆ ನಮಗೆ ಪಟ್ಟಿ ಕೊಡ್ತಾನೆ. ಮತ್ತೆ ಹೇಗ್ ಮಾಡಬೇಕು ಅಂತ ಅವನು ಹೇಳ್ತಾ ಹೋಗ್ತಾನೆ ಹಠಯೋಗ ಪ್ರದೀಪಕದಲ್ಲಿ. ಹಾಗೆ ಈ ಕುಂಭಕ ಏನಿದೆ, ಕುಂಭಕದಲ್ಲಿ ಎಲ್ಲವೂ ಸಾಧ್ಯವಾಗುವುದರಿಂದ ತಾರಕ ಬಿಂದಿಗೆ, ಆ ಬಿಂದಿಗೆನ ತಗೊಂಡ್ ಬಾ. ಆ ಕುಂಭದಲ್ಲಿ ನಾನು ವಾಯುವನ್ನ ನಿಗ್ರಹಿಸಿದಾಗ, ಅಲ್ಲಿ ನಾನು ಹಿಡಿದಿಟ್ಟಾಗ ಆ ಕುಂಭ ಹೋಗಿ ಕುಂಭಕವಾಗತ್ತೆ. ಯಾವಾಗ ಕುಂಭಕವಾಗತ್ತೆ ಅಲ್ಲಿ ನಾವು ನೀರನ್ನ ಸೇದಕ್ಕೆ ಸಾಧ್ಯ. ಅದು ಎಂತ ನೀರು? ನಾಡಿಗಳು, ನದಿಗಳು ಮತ್ತೆ ಭಗವಂತ, ಇವು ಮೂರಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡಾಗ ಯಾಕಿಲ್ಲಿ ದಾಸರು ತಾರಕ ಬಿಂದಿಗೆ ಅಂತ ಹೇಳಿದ್ರು ಅಂತ ನಮ್ಗೆ ಇಲ್ಲಿ ಅರ್ಥ ಆಗತ್ತೆ. ಇದಕ್ಕೆ ಹರಿಕಥಾಮೃತ ಸಾರವನ್ನೇ ನಾವು ತಗೊಳ್ಳೋಣ. 101 ನಾಡಿಗಳಿಗೆ ಕಾರಣಭೂತವಾದ 12 ನಾಡಿಗಳಿವೆ. ಅಲ್ಲಿ ನಿರ್ಮಲ ಗಂಗಾದಿ ಪುಣ್ಯ ತೀರ್ಥಗಳಿವೆ. ಅಲ್ಲಿ ಕೇಶವನಿಂದ ದಾಮೋದರನವರೆಗೆ 12 ಭಗವದ್ರೂಪಗಳಿವೆ. ನಾಡಿಗಳಲ್ಲೇ ಅತ್ಯಂತ ಮೃದುವಾದ ಸುಷುಮ್ನಾ ನಾಡಿಯಲ್ಲಿ ಹರಿ ಏಕಾತ್ಮ ರೂಪದಿಂದಿದ್ದಾನೆ. ನಮ್ಮಲ್ಲಿ ನಾಡಿಗಳಿದೆ, ಒಂದೊಂದು ನಾಡಿಯು ಒಂದು ನದಿಯ ಪ್ರತೀಕ, ಒಂದೊಂದರಲ್ಲೂ ಭಗವಂತ ಒಂದೊಂದು ಹೆಸರಿನಲ್ಲಿದ್ದಾನೆ, ಒಂದು ರೂಪದಲ್ಲಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಈಗ ನಾವು ನಾಡಿ, ನದಿ ಮತ್ತೆ ಭಗವಂತ ರೂಪ ಯಾವ ರೀತಿ ಇದೆ? ಪ್ರಮುಖವಾಗಿ 12 ನಾಡಿಗಳು, ಅದರಲ್ಲಿ ಪ್ರಮುಖವಾಗಿ 12 ನದಿಗಳು, ಮತ್ತೆ ಪ್ರಮುಖವಾಗಿ 12 ಭಗವಂತನ ರೂಪಗಳು ಯಾವ ಯಾವ ರೀತಿ ಇದೆ ಅಂತ ನಾವೀಗ ಪಟ್ಟಿ ನೋಡೋಣ. ಇಡ, ಭಾಗೀರಥಿ, ಮಾಧವ; ಪಿಂಗಳ, ಯಮುನಾ, ಕೃಷ್ಣ; ಸುಷುಮ್ನ, ಸರಸ್ವತಿ, ಗೋವಿಂದ; ಶಂಕಿನಿ, ಸೀತಾ, ಶ್ರೀರಾಮ; ಗಾಂಧಾರಿ, ಕಾವೇರಿ, ಕಪಿಲ; ಹಸ್ತಿಜಿಹ್ವ, ಸಿಂಧು, ನಾರಾಯಣ; ಆಲಂಬುಷ, ತಾಮ್ರಪರ್ಣ, ಅನಂತ; ಸರಸ್ವತಿ, ಗಂಡಿಕಾ, ನಾರಾಯಣ; ನಂದ, ಕೃಷ್ಣವೇಣಿ, ಕೃಷ್ಣ; ಕುಹು, ಸೋಮ, ದಧಿವಾಮನ; ಪೂಷ, ಪಯಸ್ವಿನಿ, ವರಾಹ; ಕುಮುದಿ, ಸೋಮನಂದನ, ಹರಿ. ನೋಡಿ, ಇಡ, ಪಿಂಗಳ, ಸುಷುಮ್ನ, ಗಂಗೆ, ಯಮುನೆ, ಸರಸ್ವತಿ. ಅದಕ್ಕೆ ಯಮುನಾ ತೀರ ವಿಹಾರಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಯಮುನಾ ನದಿ, ಕೃಷ್ಣ, ಪಿಂಗಳ. ಎಷ್ಟು ಚೆನ್ನಾಗಿ ಅದನ್ನ ಎಲ್ಲವೂ ಒಂದು ಸಿಂಕ್ರನೈಸ್ಡ್ ಆಗಿ ನಡ್ಕೊಂಡು ಹೋಗಿದೆ ನೋಡಿ. ಆ ಎಲ್ಲಾ ಸಿದ್ಧಾಂತಗಳು ಕೂಡ, ಅದು ಭಕ್ತಿ ಆಗಿರ್ಬೋದು, ಯೋಗ, ಕರ್ಮ, ಜ್ಞಾನ ಯಾವುದೇ ಆದ್ರೂ ಎಲ್ಲವೂ ಒಂದಕ್ಕೊಂದು ಪೂರಕವಾಗೇ ಇದೆ. ಹಾಗೆ ಈ ಸುಷುಮ್ನ ನಾಡಿ ಇಲ್ಲಿ ಗೋವಿಂದನಾಗಿದ್ದಾನೆ. ಇಲ್ಲಿ ಅವನು ಗೋವಿಂದನಾಗಿದ್ದಾನೆ. ಅದು ಯಾವುದು ಅಂದ್ರೆ ಸರಸ್ವತಿಯಲ್ಲಿ. ಸುಷುಮ್ನ ನಾಡಿ, ಅದಕ್ಕೆ ನದಿ ಸರಸ್ವತಿ, ಅಲ್ಲಿರುವವನು ಗೋವಿಂದ. ಹಾಗೆ ಈ ಸುಷುಮ್ನ ಅವನು ನೀರು ತಗೊಂಡ್ ಬರ್ತಾರೆ ಅಂತಂದ್ರೆ ಕುಂಭಕ. ಉಸಿರು ತಗೊಂಡಾಗ ಪ್ರಾಣ, ಉಸಿರು ಬಿಡುವಾಗ ಅಪಾನ, ಮಧ್ಯ ವ್ಯಾನ. ಉಸಿರು ತಗೊಂಡಾಗ ಪ್ರಾಣ, ಉಸಿರು ಬಿಡುವಾಗ ಅಪಾನ, ಮಧ್ಯದಲ್ಲಿ ವ್ಯಾನ. ಹಾಗಾಗಿ ಇಡ, ಪಿಂಗಳ, ಸುಷುಮ್ನ ನಾಡಿಗಳು. ಸೊ ಇವೆಲ್ಲವೂ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಪೂರಕವಾಗಿದೆ. ಹಾಗಿಲ್ಲಿ ಅವನು ಸರಸ್ವತಿ, ಆ ಸುಷುಮ್ನ ನಾಡಿಯಲ್ಲಿ ಸರಸ್ವತಿ ನದಿ ಹರಿತಿದೆ. ಅದರಲ್ಲಿ ಭಗವಂತ ಗೋವಿಂದನಾಗಿದ್ದಾನೆ. ಇದು ನಮಗೆ ಮುಖ್ಯವಾದದ್ದು. ಯಾಕೆ ಇದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂತಂದ್ರೆ, ಮುಂದೆ ದಾಸರು ಹೀಗೆ ಹೇಳ್ತಾರೆ: ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಕಾಮಿನಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆಯ. ರಾಮನಾಮ ಇಲ್ಲಿ ಅವರು ರಾಮ ಎಂದ್ರೆ ರಮಿಸುವವನು ಅಂತ, ರಾಮ ಅಂದ್ರೆ ರಮಣೀಯವಾದವನು, ರಮಿಸುವವನು ಅಂತ. ಸೊ ಭಗವಂತ ನಮ್ಮೆಲ್ಲರೂ ರಮಿಸೋದ್ರಿಂದ ಆ ರಾಮನಾಮವೆನ್ನುವಂತಹ ನೀರು ಮಾಮೂಲಿ ನೀರಲ್ಲ. ಅಲ್ಲಿ ಯಾಕೆ ಸುಷುಮ್ನದ ಗೋವಿಂದನೇ ಇದ್ದಾನೆ, ಅವನು ರಮಣೀಯನಾಗಿದ್ದಾನೆ, ನಮ್ಮನ್ನೆಲ್ಲ ರಮಿಸ್ತಾ ಇದ್ದಾನೆ, ತನ್ನಲ್ಲೇ ತಾನು ರಮಿಸ್ತಾ ಇದ್ದಾನೆ, ಮತ್ತೆ ಎಲ್ಲರನ್ನು ರಮಿಸ್ತಾ ಇದ್ದಾನೆ. ಹಾಗಾಗಾತ ರಾಮ. ಅವನು ಇಲ್ಲಿ ಇದ್ದಾನೆ, ಅವನು ಅಲ್ಲಿ ಸರಸ್ವತಿಯಲ್ಲೇ ಇದ್ದಾನೆ. ಅದನ್ನ ನಾನು ಸೇರ್ತೀನಿ, ಅದನ್ನ ನಾನು ತಗೊಂಡ್ ಬರ್ತೀನಿ ಅಂತ ಇಲ್ಲಿ ದಾಸರು ನಮ್ಗೆ ಹೇಳ್ತಾ ಇದಾರೆ. ಕಾಮಿನಿಯರ ಕೂಡಿ ಏಕಾಂತವಾಡಿನು ತಾರೆ ಬಿಂದಿಗೆಯ. ಇಲ್ಲಿ ಕಾಮಿನಿಯರು ಯಾರು? ನಾವಿಲ್ಲಿ ಈ ಪದವನ್ನ ನೋಡ್ಬೇಕು. ರಾಮ ಹಾಗೂ ಕಾಮ. ಇಲ್ಲಿ ಒಳಗಡೆ ರಾಮನಿದ್ದಾನೆ, ಅವನನ್ನ ಕಾಮಿಸುವವಳೇ ಕಾಮಿನಿ. ಅದಕ್ಕಿಲ್ಲಿ ರಾಮ ಇದ್ದಾನೆ, ರಾಮನಾಮ ಮತ್ತೆ ಕಾಮಿನಿ. ಇಲ್ಲಿ ರಾಮ ಮತ್ತೆ ಕಾಮ ಆದಿಪ್ರಾಸವೂ ಆಗತ್ತೆ. ಇಲ್ಲಿ ಆದಿಪ್ರಾಸವಾಗೂ ತಗೊಳ್ತಾರೆ. ಹಾಗೆ ರಾಮನನ್ನೇ ಕಾಮಿಸಬೇಕು ನಾವು. ಯಾರು ನಿಜವಾದ ರಾಮನನ್ನ ಕಾಮಿಸ್ತಾನೋ ಆತನೇ ಕಾಮಿನಿ ಆಗ್ತಾರೆ. ಈ ಕಾಮಿನಿ ಯಾರು? ಈ ರಾಮನನ್ನ ಇದು ಮಾಡುವಂತಹ ಕಾಮಿನಿಯರ ಕೂಡಿ ಏಕಾಂತವಾಡೇನು. ಸೊ ಇಲ್ಲಿ ಇದನ್ನ ಕಾಮಿನಿ ಯಾರು ಅಂತ ಬಂದಾಗ ಮತ್ತದೇ ಸುಷುಮ್ನ, ಇಡ, ಪಿಂಗಳ, ಸುಷುಮ್ನಿ ನಾಡಿಗಳೇ ಕಾಮಿನಿಯರು. ಸದಾವು
ಭಗವಂತನ ಕಡೆಗೆ ಕಾಮಿಸ್ತಾ ಇರುತ್ತೆ. ಅದ್ರ ಕಡೆಗೆ ಇರೋದ್ರಿಂದ ಅವೇ ಕಾಮಿನೀರಾಗ್ತಾರೆ. ಇದಕ್ಕೆ ಯಾವ ರೀತಿ ಇದೆ ಅಂತಂದ್ರೆ ಶಿವಸಂಹಿತೆ ಅದ್ಭುತವಾಗಿ ಹೇಳುತ್ತೆ. ಆಧಾರ ಕಮಲದ ಮಧ್ಯದಲ್ಲಿ ತ್ರಿಕೋಣಾಕಾರದ ಯೋನಿ ಇದೆ. ಕಾಮಗಿರಿ ಪೀಠದಲ್ಲಿ ಅಧಶಕ್ತಿ ಕುಂಡಲಿನಿ ಇದೆ. ಇದನ್ನು ಅಪಾಯ ವಾಯುವಿನ ನೆರವಿನಿಂದ ಆಕರ್ಷಿಸಿ ಊರ್ಧ್ವಮುಖವಾಗಿಸಬೇಕು. ಶಿವಸಂಹಿತೆಯ ಕಾಮಗಿರಿ ಪೀಠ ಅಂತ ಹೇಳಿದರೆ ಇಲ್ಲಿ ವಾಯುವನ್ನ ಬಳಸಿ ಒಳಗಿನದ ಸೇದ್ಬೇಕು. ತಾರೆ ಬಿಂದಿಗೆಯ ಆ ಬಿಂದಿಗೆ ತಂದು ಅದನ್ನ ಸೇದ್ಬೇಕು ಒಳಗಿಂದ. ಅದು ಕಾಮಗಿರಿ ಪೀಠ ಅಂತ ಹೇಳ್ತಾರೆ. ಹಾಗೆ ಅಲ್ಲಿರೋರೆಲ್ಲ ಕಾಮಿನಿಯರೇ. ಯಾರಿದ್ದಾರೆ? ನಾಡಿಗಳಿದೆ. ಅಲ್ಲಿ ಇಡ ಇದೆ, ಪಿಂಗಳ, ಸುಷುಮ್ನ, ಹೀಗೆ ಏನು ಪಟ್ಟಿ ಹೇಳಿದ 12 ಹೀಗೆ ಈ 12 ಯೋಗಕ್ಕೆ ಸಂಬಂಧಪಟ್ಟಂತಹ ನಾಡಿಗಳೇನಿದೆ ಅವೆಲ್ಲರೂ ಕಾಮಿನಿಯಾಗ್ತಾರೆ. ಅಲ್ಲಿ ಏಕಾಂತದಲ್ಲಿ ನನ್ನೊಳಗೆ ನಾನು ಅಂತರ್ಮುಖಿಯಾಗಿ ಅವರ ಜೊತೆ ಆಟ ಆಡ್ತಾ, ಅವರ ಜೊತೆ ವ್ಯವಹರಿಸ್ತಾ, ಆ ನಾಡಿ ಒಂದೊಂದು ನಾಡಿಯಲ್ಲೂ ಹರಿಯುತ್ತಿರುವ ನದಿಯಿಂದ ನೀರನ್ನ ಸೇದ್ತೀನಿ. ರಾಮನಾಮವೆನ್ನುವ ಇರುವಂತಹ ನೀರನ್ನ ಸೇದ್ತೀನಿ. ಯಾಕಂದ್ರೆ ರಮಣೀಯವಾಗಿದೆ. ಭಗವಂತ ಅಲ್ಲಿ ಜಲಸ್ವರೂಪನಾಗಿ, ಅಲ್ಲಿ ರಸಸ್ವರೂಪನಾಗಿ, ಚಿದ್ ರಸಸ್ವರೂಪನಾಗಿ, ಆನಂದ ರಸಸ್ವರೂಪನಾಗಿ ಹರಿತಾ ಇದ್ದಾನೆ ಆ ನದಿಗಳಲ್ಲಿ. ಅದನ್ನ ನಾನು ಸೇದ್ತೀನಿ. ಆ ಕಾಮಿನಿಯರಿದ್ರೆ ಇಡ, ಪಿಂಗಳ, ಸುಷುಮ್ನ, ಈ ರೀತಿ ನಾಡಿಗಳಲ್ಲಿ ಹರಿಯುತ್ತಿರುವ ಗಂಗೆ, ಯಮುನಾ, ಸರಸ್ವತಿ ನದಿಗಳೇನಿದೆ ಅವುಗಳು ಕಾಮಿನಿಯರಾಗಿದ್ದಾರೆ. ಅವರ ಜೊತೆ ಸೇರಿ ನಾನು ಈ ನಾಡಿಗಳ ಜೊತೆಗೆ ಸೇರಿ ಅಲ್ಲಿ ಯೋಗ ಸಾಧನೆಯಲ್ಲಿ ನಾನು ನೀರನ್ನ ಸೇರ್ತೀನಿ ಅಂತ ನಮ್ಗೆ ದಾಸರು ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಾಲುಗಳು ಈ ರೀತಿ ಇದೆ. ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ. ಈ ನೀರು ಬರೀ ಅಂತಿಂತ ನೀರಲ್ಲ, ರಾಮರಸ ಇರುವಂತಹ ನೀರು. ಹಾಗೆ ಗೋವಿಂದ ಗೋವಿಂದ ಎಂಬುವ ಗುಣವುಳ್ಳ ನೀರು. ಇದು ಮಾಮೂಲಿ ನೀರಲ್ಲ, ಗೋವಿಂದ ಅನ್ನೋ ನೀರು. ಆ ಗೋವಿಂದ ಯಾಕೆ ಬಳಸಿದ್ರು ಅಲ್ಲಿ ಹೇಳದಲ್ಲಿ? ಹೇಗೆ ನಾವು 12 ನಾಡಿಗಳನ್ನು ನೋಡಿದ್ವಿ, ಅಲ್ಲಿ ಸರಸ್ವತಿ, ಸುಷುಮ್ನ, ಅಲ್ಲಿ ಗೋವಿಂದ. ಸುಷುಮ್ನ ನಾಡಿಯಲ್ಲಿ ಗೋವಿಂದನಿರುವುದರಿಂದ, ಗೋವಿಂದ ಎನ್ನುವ ಹೆಸರಿನಲ್ಲಿ ಆ ಭಗವತ್ ಇದು ಇರೋದ್ರಿಂದ ಇಲ್ಲಿ ಗೋವಿಂದನ್ನೇ ಹೇಳ್ತಾನೆ. ಸುಷುಮ್ನ ನಾಡಿ, ಇಲ್ಲಿ ಸರಸ್ವತಿ. ಸೊ ಅಲ್ಲಿ ಅವ್ರು ಹೋಗಿದ್ದೆಲ್ಲಿಗೆ? ಸುಷುಮ್ನ ನಾಡಿಗೆ, ಸರಸ್ವತಿ ನದಿಗೆ. ಗೋವಿಂದನೇ ಇರುವುದರಿಂದ ಆ ಸರಸ್ವತಿ ನದಿಯಲ್ಲಿ, ಸುಷುಮ್ನದಲ್ಲಿ ಅಲ್ಲಿ ಗೋವಿಂದನ ಗುಣವೇ ಆ ನೀರಲ್ಲಿದೆ. ಅದನ್ನೇನ್ ಮಾಡ್ತಾ ಇದಾರೆ? ಹಿಂಡ್ ಕೊಡ್ತಾ ಇದಾರೆ. ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ. ಇದು ಯಾವ ನೀರು ಅಂದ್ರೆ ಅಮೃತವೆನ್ನುವ ನೀರು. ಸುಷುಮ್ನ ನಾಡಿಯಲ್ಲಿ, ಸರಸ್ವತಿ ನದಿಯಲ್ಲಿ ಗೋವಿಂದನ ಇರುವಂತಹ ಇಲ್ಲಿ ಅಮೃತವೆನ್ನುವ ನೀರನ್ನ ಸೇರ್ತೀನಿ ಅಂದ್ರೆ ಇಲ್ಲಿ ಯೋಗದಲ್ಲಿ ತೊಡಗಿಕೊಂಡು ರಾಮನಾಮ ಇರುವಂತಹ, ರಸವಿರುವಂತಹ ನೀರನ್ನ, ಗೋವಿಂದನೇ ಇರುವಂತಹ ಅಲ್ಲಿ 12ರಲ್ಲಿ ಏನ್ ಪಟ್ಟಿ ಕೊಟ್ಟಿದ್ದ ಹಾಗೆ ಸರಸ್ವತಿ ನದಿ, ಸುಷುಮ್ನ ನಾಡಿ, ಅದಕ್ಕೆ ಗೋವಿಂದ ಎನ್ನುವ ಭಗವದ್ ರೂಪ. ಹಾಗೆ ಇಲ್ಲವರು ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ಅಮೃತಕ್ಕೇನಿದೆ, ಅಮೃತದಲ್ಲಿ ಗೋವಿಂದನ ಗುಣವಿದೆ. ಗೋವಿಂದ ಅಂದ್ರೆ ಏನು? ಹೇಗೆ ಒಂದೊಂದು ಹೆಸರು ಒಂದೊಂದು ಇರುತ್ತೆ. ಮುಕುಂದ, ಮುಕು ಅಂದ್ರೆ ಮೋಕ್ಷ, ದ ಅಂದ್ರೆ ಕೊಡುವವನು, ಮುಕುಂದ್ರ ಅಂದ್ರೆ ಮೋಕ್ಷವನ್ನ ಕೊಡುವವನು. ಜನಾರ್ದನ ಅಂದ್ರೆ ಅವನು ಶಿಷ್ಟ ಜನರ, ದುಷ್ಟ ಜನರನ್ನೆಲ್ಲ ಸಂಹರಿಸಿ ಶಿಷ್ಟರನ್ನ ಕಾಪಾಡುವವನು ಜನಾರ್ದನ. ಹೀಗೆ ಒಂದೊಂದಕ್ಕೂ ಅದು ಅರ್ಥವಿರುವಂತ. ಗೋವಿಂದ ಅಂದ್ರೆ ಏನು? ಗೋ ಅಂದ ತಕ್ಷಣ ಅದು ಹಸುವನ್ನ ರಕ್ಷಿಸುವವನು, ಪಾಲಕನು ಅಂತಾನೂ ಅರ್ಥ ಆಗತ್ತೆ. ಗೋ ಅಂದ್ರೆ ಭೂಮಿ ಆಗತ್ತೆ. ಅದನ್ನ ಪಾಲಿಸುವವನು, ಇಡೀ ಭೂಮಿಗೆ ಒಡೆಯ, ಅದನ್ನ ಪಾಲಿಸುವವನು ಅಂತಾನಾಗತ್ತೆ. ಗೋ ಅಂದ ತಕ್ಷಣ ವೇದವೂ ಆಗತ್ತೆ. ವೇದ ಅಂದ್ರೆ ಜ್ಞಾನ ಆಗತ್ತೆ. ಅವನ ಜ್ಞಾನದ ಒಡೆಯನೂ ಹೌದು, ಅವನ ಜ್ಞಾನದ ಪಾಲಕನೂ ಹೌದು. ಹಾಗಾಗಿ ಗೋವಿಂದ ಇದ್ರ ಒಳಗೆ ಜ್ಞಾನವೂ ಹೌದು, ವೇದಗಳು ಹೌದು, ಎಲ್ಲವೂ ಹೌದು, ಆನಂದವೂ ಹೌದು. ಇದೆಲ್ಲದರ ಪಾಲಕನೂ ಆಗಿದ್ದಾನೆ, ಅದನ್ನ ಕಾಪಾಡುವವನಾಗೂ ಆಗಿದ್ದಾನೆ, ನೀಡುವವನು. ಆದ್ದರಿಂದ ಗೋವಿಂದನೆಂಬ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಈ ಸುಷುಮ್ನ ನಾಡಿ ಏನಿದೆ, ಸರಸ್ವತಿ ನದಿ ಏನಿದೆ, ಗೋವಿಂದ ಸ್ವರೂಪನಿದ್ದಾನೆ. ಅಲ್ಲಿ ಹೋಗಿ ನಾನು ಗೋವಿಂದನೆಂಬ ಗುಣವುಳ್ಳ ನೀರನ್ನ ಸೇರ್ತೀನಿ, ಅಮೃತವನ್ನ ಸೇರ್ತೀನಿ. ಆ ಸೇವಿಸಿ ಏನ್ ಮಾಡ್ತಾರೆ? ಅಲ್ಲಿ ಅದನ್ನ ಸೇದಿ ನೀರಲ್ಲಿ ತಗೊಂಡು ಅದನ್ನ ಏನ್ ಮಾಡ್ತಾರೆ ದಾಸರು ಅಂದ್ರೆ ಮುಂದಿನ ಸಾಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ, ಪುರಂದರ ವಿಠಲೆಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟ ಅಂತಾರೆ. ಅದು ಆ ಸುಷುಮ್ನದಲ್ಲಿ ಎಲ್ಲಿ ಅಂದ್ರೆ ಬಿಂದು ಮಾಧವನಲ್ಲಿ. ಓಂಕಾರದಲ್ಲಿ ಹೇಳಿದಾಗೆ ಆ ಉ ಮ ನಾದ ಬಿಂದು ಕಲಾ ಶಾಂತಿ ಅತಿ ಶಾಂತಿ ಅಂತ ಹೇಳೋ ಹಾಗೆ ಅಲ್ಲಿ ಆ ಉ ಮ ಆ ತದನಂತರ ನಾದ ಎಂಬರುತ್ತೆ. ಅದೆಲ್ಲವೂ ಅನುಭಾವಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಈ ಬಿಂದುವಿನಿಂದ ಅದು ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಅಲ್ಲಿ ನಾವು ಅಮೃತ ಸೇವನೆಯನ್ನ ಮಾಡೋದ್ರಿಂದ ಈ ಬಿಂದು ಮಾಧವ ಘಟ್ಟ, ಆ ಬಿಂದು ಏನಿದೆ, ಆ ಉ ಮ ನಾದದ ಮುಂದೆ ಇರುವಂತಹ ಬಿಂದು ಅದು ಉಪಾಸನೆಯಲ್ಲಿ ಕಂಡ್ಕೊಳ್ಳೋದು. ಓಂಕಾರದ ಉಪಾಸನೆಯಲ್ಲಿ ಹಂತ ಹಂತವಾಗಿ ಮನುಷ್ಯ ಕಂಡ್ಕೊಳ್ತಾ ಹೋಗೋದು.
ಸೊ ಈ ಬಿಂದು ಏನಿದೆ, ಆ ಬಿಂದುಗೆ ತಲುಪಿದಾಗ ಅಲ್ಲಿ ಅಮೃತವನ್ನ ಸೇವಿಸೋದ್ರಿಂದ, ಮಧುವನ್ನ ಸೇವಿಸುವುದರಿಂದ, ಬಿಂದುವಲ್ಲಿ ಮಧುವನ್ನ ನೀಡುವವನು ಬಿಂದು ಮಾಧವ. ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ, ನಾ ಇಲ್ಲ ಅಂತ ಹೇಳಲ್ಲ. ಯೋಗಕ್ಕೆ ಸಂಬಂಧಪಟ್ಟಾಗಿರೋ ಅರ್ಥವನ್ನ ಮಾತ್ರ ನಾ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ, ಉಲ್ಲೇಖಿಸ್ತಾ ಇದ್ದೀನಿ. ಸೊ ಇಲ್ಲಿ ಬಿಂದು ಮಾಧವ ಅಂದ್ರೆ ಆ ಓಂಕಾರದಲ್ಲಿರುವಂತಹ ಆ ಓ ಮ ನಾದ ಬಿಂದು ಕಲಾ ಶಾಂತಿ ಅತಿಶಾಂತಿಯಲ್ಲಿರುವಂತಹ ಬಿಂದು ಏನಿದೆ, ಅಲ್ಲಿ ನಮಗೆ ಮಧುವನ್ನ ನೀಡ್ತಾನೆ, ಅಮೃತವನ್ನ ನೀಡ್ತಾನೆ, ಮತ್ತೆ ಅಮೃತ ಸ್ವರೂಪನೇ ಆದ್ದರಿಂದ ಬಿಂದು ಮಾಧವನಾಗ್ತಾನೆ. ಇಲ್ಲಿ ಬಿಂದು ಮಾಧವ, ನಾ ಸುಷುಮ್ನದಲ್ಲಿದ್ದೇನೆ, ಅಲ್ಲಿ ಬಿಂದು ಮಾಧವನ ಘಟ್ಟ ಇಲ್ಲಿದೆ, ಅಲ್ಲಿ ನಾದ ಬಿಂದು ಕಲಾ ಶಾಂತಿ ಅತಿಶಾಂತಿಯಲ್ಲಿ ಆ ಬಿಂದುವಿನಲ್ಲಿ ಮಾಧವ ಘಟ್ಟ ಏನಿದೆ ಅಲ್ಲಿ ಸೇವಿಸ್ತೀನಿ. ಅಲ್ಲಿಗೆ ಹೋಗಿ ತಗೊಂಡ್ಬರ್ತೀನಿ ನೀರನ್ನ, ಯಾವ್ದನ್ನ, ಸುಷುಮ್ನ ನಾಡಿಯಲ್ಲಿ ಸರಸ್ವತಿ ನದಿಯಲ್ಲಿ ಗೋವಿಂದ ಎನ್ನುವ ಭಗವಂತನ ಗುಣವುಳ್ಳುವಂತಹ ನೀರನ್ನ, ಅಮೃತವನ್ನ ತಗೊಂಡ್ ಬರ್ತೀನಿ. ಅದನ್ನ ಏನ್ ಮಾಡ್ತಾ ಇದೀನಿ, ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ಆ ಭಕ್ತಿ, ಕರ್ಮಯೋಗ ಮತ್ತೆ ಧ್ಯಾನ, ಯೋಗ ಇವೆಲ್ಲವನ್ನೂ ಸೇರಿಸಿ ಇಲ್ಲಿ ದಾಸರು ಕೊನೆ ಸಲ ಅಷ್ಟನ್ನು ಸೇರಿಸ್ಬಿಡ್ತಾರೆ. ಅಮೃತವನ್ನ ನಾನು ತಗೊಂಡೆ, ಬಿಂದಿಗೆ ತಂದು ಅಮೃತವನ್ನೇ ತಗೊಂಡೆ, ಆದ್ರೆ ಅದನ್ನ ನಾನ್ ಸೇವಿಸ್ತಿಲ್ಲ, ಅದನ್ನು ಮತ್ತೆ ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ. ಹೇಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದ್ರು, ನನ್ನ ಎಲ್ಲಾ ಕರ್ಮಗಳಿಂದ ಫಲಗಳು ಬಂದ್ರೆ ಫಲವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕಾದ್ರಿಂದ, ಈ ಯೋಗ ಸಾಧನೆಯ ಒಂದು ಕರ್ಮವಾದರೆ ಅಲ್ಲಿ ಪಡೆದಂತಹ ಅಮೃತ ಅದರ ಫಲ, ಆ ಫಲವನ್ನು ಭಗವಂತನಿಗೆ ಅರ್ಪಿಸ್ಬೇಕಾದ್ರಿಂದ ಯೋಗ ಸಾಧನೆಯಲ್ಲಿ ದೊರಕಿದಂತಹ ಅಮೃತವೇನಿದೆ ಅದನ್ನ ನಾನ್ ಸೇವನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಯೋಗವೆನ್ನುವ ಕರ್ಮದಲ್ಲಿ ಅಮೃತವೇ ಫಲವಾದ್ದರಿಂದ ಆ ಫಲವನ್ನೂ ಭಗವಂತನಿಗೆ ನೀಡ್ತಾ ಇದ್ದೀನಿ. ಅದು ನನಗೆ ಬೇಡಪ್ಪ, ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ, ತನ್ನೊಳಗೆ ಅಮೃತವನ್ನ ಪಡೆದು ಅದನ್ನು ಮತ್ತೆ ತಾನೂ ಸೇವಿಸದೆ ಆ ಅಹಂಕಾರವನ್ನು ತೊರೆದು ಎಲ್ಲವೂ ಭಗವಂತನದಿಲ್ಲ, ನನ್ನದೇನೂ ಇಲ್ಲ, ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಭಗವಂತನಿಂದ, ಈ ಅಮೃತವೂ ಭಗವಂತಂದೆ, ಈ ಅಮೃತವೂ ಅವನಿಗೆ ಸೇರ್ಬೇಕು, ನನ್ನ ಅಹಂಕಾರವೂ ಅವನಿಗೆ ಸೇರ್ಬೇಕು, ನಾನೆನ್ನುವ ಭಾವನೂ ಅವನಿಗೆ ಸೇರ್ಬೇಕು. ನಾನು ಎನ್ನುವ ಭಾವವನ್ನು ತೊರೆದಾಗ ನನಗಲ್ಲಿ ಸಿಗುವ ಆನಂದವೇನಿದೆ, ಸತ್ಯ ಚಿತ್ ಆನಂದ ಸ್ವರೂಪನಾದಂತಹ ಭಗವಂತ ಸಿಕ್ಕಂತಹ ಚಿದ್ ರಸವೇನಿದೆ, ಆನಂದ ರಸವೇನಿದೆ, ಅಮೃತ ರಸವೇನಿದೆ, ಅದನ್ನೂ ಭಗವಂತನಿಗೆ ಅರ್ಪಿಸ್ತೀನಿ. ಅಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ, ನಾನು ಅನ್ನೋದು ಇಲ್ಲದ್ರಿಂದ ಸ್ವೀಕರಿಸೋನ್ ಯಾರು, ಸೇವಸಕಾರು ನಾನ್ ಯಾರು, ಅದನ್ನೂ ಭಗವಂತನಿಗೆ ಅರ್ಪಿಸಿ ನಾನು ಇರ್ತೀನಿ. ಹಾಗೆ ಇಲ್ಲಿ ಕರ್ಮಯೋಗವನ್ನು ಹೇಳ್ತಾರೆ, ಒಳಗೆ ಯೋಗ ಸಾಧನೆಯಲ್ಲಿ ನಾನು ಅಮೃತವನ್ನ ಪಡಿತೀನಿ. ಯೋಗ ಸಾಧನೆಯೇ ಕರ್ಮವಾದಾಗ ಅಮೃತ ದೊರಕಿದ್ದು ಫಲವಾಗತ್ತೆ. ಆ ಫಲವನ್ನು ಅರ್ಪಿಸಿದ್ದು ಯೋಗ, ಕರ್ಮಯೋಗವೂ ಆಯ್ತು, ಕರ್ಮ ಮಾರ್ಗವೂ ಆಯ್ತು. ಹಾಗೆ ಭಕ್ತಿಯಲ್ಲಿ ಎಲ್ಲವೂ ಇದು ಅವನದ್ದೇ ಆದ್ರಿಂದ ಇದು ಜ್ಞಾನವೂ ಆಯ್ತು. ಇದೆಲ್ಲವೂ ಭಗವಂತ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಅವನದೇ ಆದ್ರಿಂದ ಇದು ವಾಪಸ್ ಅವನಿಗೆ ಅರ್ಪಿಸ್ತೀನಿ. ಜ್ಞಾನವೂ ಆಯ್ತು, ಎಲ್ಲವೂ ಅವನದೇ ಅಂತ ಅಂದಾಗ ಅಮೃತವೂ ಅವನದ್ದೇ, ಅದನ್ನ ಅವನಿಗೆ ಅರ್ಪಿಸುವುದು ಭಕ್ತಿ ಆಯ್ತು, ಅವನಿಗೆ ಶರಣಾಗಿ ಭಕ್ತಿ ಆಯ್ತು, ಅದನ್ನ ಅವನಿಗೆ ಅಭಿಷೇಕ ಮಾಡಿ ಪೂಜೆ ಆಯ್ತು. ಇಲ್ಲಿ ಕರ್ಮ ಮಾರ್ಗವೂ ಇದೆ, ಜ್ಞಾನ ಮಾರ್ಗವೂ ಇದೆ, ಯೋಗ ಮಾರ್ಗವೂ ಇದೆ, ಭಕ್ತಿ ಮಾರ್ಗವೂ ಇದೆ. 4 ಮಾರ್ಗಗಳನ್ನ ಕೊನೆ 2 ಸಾಲಲ್ಲಿ ಪುರಂದರದಾಸರು ನಮಗೆ ಕಟ್ಕೊಡ್ತಾರೆ. ಹಾಗೆ ಎಲ್ರೂ ಅಂತಹ ಒಂದು ರಾಮರಸ ಇರುವಂತಹ, ಗೋವಿಂದನ ಗುಣ ಇರುವಂತಹ ರಸವನ್ನ ಎಲ್ಲರೂ ಸೇವಿಸ್ಲಿ, ಎಲ್ಲರೂ ಸೇವಿಸಿ ಅದನ್ನ ಭಗವಂತನಿಗೆ ಅರ್ಪಿಸ್ಲಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.